ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ವ್ಲಾಗ್ ಅಂತ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರ. ಸೊ ಇವತ್ತು ನಾವು ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಆಗಿದೆ. ನಾನು ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಿಕೊಂಡೆ ವ್ಲಾಗು. ತುಂಬ ಕೆಲಸಗಳಿತ್ತು ಮತ್ತು ಎಲ್ಲ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು. ಸೊ ಇವಾಗ ಹೇಗಿದೆ ದೇವರು ಅಂತ ಎಲ್ಲ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ನಾವು ಈ ಥರ ಮಾಡಿರೋದು. ಇದು ನಮ್ಮದು ಲಕ್ಷ್ಮಿ, ಇದು ನಮ್ಮನೆಯ ಲಕ್ಷ್ಮಿ. ಆ ದೇವ್ರ ಹೆಸರು ಕೂಡ ಹೇಳ್ತೀನಿ ನೋಡಿ. ಈ ಥರ ಇದೆ. ಗೈಸ್, ಮತ್ತೆ ಈ ದೇವ್ರು ಬಂದ್ಬಿಟ್ಟು ನಮ್ಮ ಮನೆ ದೇವರು ಗಂಗೆ. ಸೊ ನಾವೆರಡನ್ನೂ ಒಟ್ಟಿಗೆ ಕೂರಿಸಿ ಪೂಜೆ ಮಾಡೋದು. ಅದಕ್ಕೆ ಇಬ್ಬರೂ ಒಟ್ಟಿಗೆ ಕೂರಿಸಿದ್ದೀವಿ. ಈ ದೇವ್ರು ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಗಂಗೆ. ಇದನ್ನ ಎರಡು ಒಟ್ಟಿಗೆ ಇಟ್ಬಿಟ್ಟು ನಾವು ಪೂಜೆ ಮಾಡೋದು. ಯಾವಾಗಲೂ ವರ್ಷನೂ ಹೀಗೆ ಇರುತ್ತೆ ನೋಡಿ. ಸೀರೆ ಎಲ್ಲ ಹೇಗೆ ಉಡ್ಸಿದ್ದೀವಿ ಅಂತ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಈ ಥರ ಇದೆ. ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಮಾಡಿದ್ದೀವಿ. ಸೊ ಈ ಥರ ಇದೆ ಇವತ್ತಿಂದು ನಾವು ವರಲಕ್ಷ್ಮಿ ಪೂಜೆ ಮಾಡಿರೋದು. ಮತ್ತು ಒಳಗಡೆ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಇದು ನಮ್ಮನೆ ದೇವ್ರ ಮನೇಲಿ ಕೂರಿಸಿರೋ ಅಂತ ಪೂಜೆ ನೋಡಿ. ಈ ಥರ ಇದೆ. ಕೆಳಗಡೆ ಎಲ್ಲ ಇಟ್ಟಿದ್ದೀವಿ. ಈಚೆಗಡೆ ದೇವ್ರ ಮನೆ ಅಪೋಸಿಟ್ಟೇ ನಾವು ಕೂರಿಸೋದು ಯಾವಾಗಲೂ. ಸೊ ಇಲ್ಲಿ ಈ ಥರ ಕೂರಿಸಿದ್ದೀವಿ ಗೈಸ್. ನೆಕ್ಸ್ಟು ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ ಮತ್ತು ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಜಯ ಲಕ್ಷ್ಮೀ, ಲಕ್ಷ್ಮೀ ಶುಭ ಲಕ್ಷ್ಮೀ, ಧನವಾಗಿ ಧಾನ್ಯವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಸೊ ಗಾಯ್ಸ್, ನೀವು ನೋಡಿದ್ರಲ್ಲ ನಾವು ಯಾವ ಥರ ಪೂಜೆ ಮಾಡಿದ್ದೀವಿ ಇವತ್ತು ವರಲಕ್ಷ್ಮಿಗೆ ಅಂತ. ಸೊ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ನಿಮ್ಗೇನಾದರೂ ನಾವು ಕೂರಿಸಿರೋದು ಲಕ್ಷ್ಮಿ ಇಷ್ಟ ಆಗಿದ್ರೆ, ಸ್ಯಾರಿ ಡ್ರಾಪಿಂಗ್ ಏನಾದರೂ ನಿಮಗೆ ವ್ಲಾಗ್ ಬೇಕು ಅಂದರೆ ಸೆಪ್ರೇಟ್ ವ್ಲಾಗ್ ಅದಕ್ಕೋಸ್ಕರನೇ ಮಾಡ್ತೀನಿ. ಕಮೆಂಟ್ ಹಾಕಿ ತಿಳಿಸಿ. ಸೊ ಅಷ್ಟೇ. ಇವಾಗ ನಾನು ಅಡುಗೆ ಮಾಡಬೇಕು. ಇವಾಗ ಇನ್ನೂ 10-11 ಆಗಿದೆ. ಆಲ್ರೆಡಿ 10:56, ಆಲ್ರೆಡಿ 11 ಆಗ್ತಿದೆ. ಅದಕ್ಕೆ ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಅಡುಗೆ ಎಲ್ಲ ಮಾಡಬೇಕು. ನಮ್ಮ ಅಕ್ಕ ಬೇರೆ ರೆಸ್ಟ್ ಮಾಡ್ತಿದ್ದಾಳೆ. ನೈಟೆಲ್ಲ ಅವಳು ಫುಲ್ ಸುಸ್ತಾಗ್ಬಿಟ್ಟಿದ್ಲು. ಸ್ಯಾರಿ ಎಲ್ಲ ಡ್ರಾಪ್ ಮಾಡಿದ್ದು ಅವಳೇ ದೇವರಿಗೆ, ರೆಡಿ ಎಲ್ಲ ಮಾಡಿದ್ದು. ಸೊ ಇವಾಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ಸಿಗ್ತೀನಿ. ಬಾಯ್. ನನ್ನ ಫ್ರೆಂಡ್ ಕೌಸಲ್ಯ ಬಂದಿದ್ದಾಳೆ. ಅವಳನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಬಾ ಹೋಗೋಣ ಮನೆಗೆ. ಸೊ ಗಾಯ್ಸ್, ಕೌಸಲ್ಯ ನಮ್ಮನೆ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಊಟಕ್ಕೆ ಕೂತಿದ್ದಾಳೆ. ಸೊ ಇವಳು ಟೈಮ್ ಆಗ್ತಿದೆ, ಇವಳು ಓಡ್ತಾಳೆ ಇವಾಗ. ಗೈಸ್, ಇವಾಗ ನೋಡಿ ನಮ್ಮ ಮನೆಗೆ ಖುಷಿ, ಜಮ್ಮಿ, ದೀಪು 3 ಜನ ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ.
ನಂಗೆ ತುಂಬ ಖುಷಿ ಆಯಿತು. ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ. ಗೈಸ್ ನೋಡಿ, ಇವಾಗ ನಾನು ಅರಿಶಿನ ಕುಂಕುಮಕ್ಕೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇದು ಅನುಷನ್ ಮನೆ ಲಕ್ಷ್ಮಿ. ಈ ಥರ ಮಾಡಿದ್ದಾರೆ ಅವರು. ಗೈಸ್ ನಾನು ಇವ್ರ ಮನೆಗೆ ಬಂದಿರೋದು. ಹಾಯ್ ಮಾಡು. ಗೈಸ್ ಇವ್ರ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಅಕ್ಕ ತಿಂತವಳೆ. ಆಯ್ತು ಗೈಸ್, ಸದ್ಯಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಮನೆಗೆ. ಲೇಖನೂ ಬಂದಿದ್ದಾಳೆ, ನಮ್ಮ ಹರ್ಷಿತಾನೂ ಬಂದಿದ್ದಾಳೆ, ಆಂಟಿನೂ ಬಂದಿದ್ದಾರೆ. ಹೇಗೆ ಅನಿಸ್ತಿದೆ? ಅಡುಗೆ ಮಾತ್ರ ಸೂಪರ್. ಅಡುಗೆ ಸೂಪರ್. ಥ್ಯಾಂಕ್ಸ್ ಆಂಟಿ. ಎಲ್ಲ ಹೇಗಿದೆ? ಚೆನ್ನಾಗಿದ್ಯಾ? ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಇಷ್ಟ ಐಟಮಲ್ಲಿ ಹಾಂ, ಇದ್ರಲ್ಲೇ ತೋರಿಸು. ಒಬ್ಬಟ್ಟು ಚೆನ್ನಾಗೈತೆ, ಪಲ್ಯನೂ ಚೆನ್ನಾಗೈತೆ, ಕಾಳುಗೊಜ್ಜು ಚೆನ್ನಾಗೈತೆ. ಥ್ಯಾಂಕ್ಸ್ ಆಂಟಿ. ಹೊಟ್ಟೆ ತುಂಬ ಊಟ ಮಾಡಿ, ಕೇಳಿ ಹಾಕಿಸ್ಕೊತೀನಿ. ಓಕೆನಾ ಗಾಯ್ಸ್? ನಾನು ನೆಕ್ಸ್ಟು ನನ್ನ ಫ್ರೆಂಡ್ ಅಶ್ವಿನಿ ಮನೆಗೆ ಬಂದೆ. ನೋಡಿ ಇಲ್ಲಿ ಜಾನಿ ಕೂಡ ಇದ್ದಾನೆ. ಜಾನಿ ಒಡೆ ಕೊಟ್ಟರು ತಿಂತಾ ಇಲ್ಲ, ಯಾಕೋ ಗೊತ್ತಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾನೆ. ಸೊ ಲಕ್ಷ್ಮಿ ನೋಡಿಕೊಂಡು ಆಂಟಿ ಜೊತೆ ಎಲ್ಲ ಮಾತಾಡಿಕೊಂಡು ಕ್ರೇಜಿ ಜೊತೆ ಆಟ ಆಡಿಕೊಂಡು ಮನೆಗೆ ಬಂದ್ವಿ. ಗೊತ್ತಾ ಯಾರು ಬಂದಿದ್ದಾರೆ ಅಂತ? ಬನ್ನಿ ತೋರಿಸ್ತೀನಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ. ತುಂಬ ದಿನ ಬಿಡ್ಕೊಂಡು ನನ್ನ ನೋಡಬೇಕು, ದೇವ್ರನ್ನ ನೋಡ್ಬೇಕಂತ ಇವತ್ತು ಬಂದಿರೋದು ಇವರೇ. ಗಾಯ್ಸ್ ಅವಳು ನನ್ನ ಸ್ಕೂಲ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಆಗಿದ್ಲು. ಈ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಇವಾಗಲೂ ಕೂಡ ನಾವಿಬ್ರು ದೋಸ್ತು, ಚಡಿ ದೋಸ್ತ್. ಇವ್ರದೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಹೇಳಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ, ಬಾಯ್. ಇವಾಗ ಜಸ್ಟ್ ನನ್ನ ಫ್ರೆಂಡ್ ಮನೆಗೆ ಬಂದೆ. ನೋಡಿ ಇವ್ರ ಮನೇಲಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ದೇವ್ರು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೆ. ಇದು ಇವ್ರ ಮನೆ. ಹಾಯ್ ದೀಪು. ಹಾಯ್. ಆಗಲೇ ನಮ್ಮ ಮನೆಗೆ ಬಂದಿದ್ಲು. ಅವಾಗ ಔಟ್ಫಿಟ್ ಚೇಂಜ್ ಇತ್ತು. ಇವಾಗ ಸ್ಯಾರಿ ಹಾಕ್ಕೊಂಡು ಮಿಂಚ್ತಿದ್ದಾಳೆ ಅಕ್ಕ. ಆಂಟಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ದೇವ್ರಿಗೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕು ಸ್ವರೂಪಿ, ಅಗಣಿತ ಗುಣಗಳ ನಾಯಕಿ, ಕಾಪಾಡು ಶ್ರೀಲಕ್ಷ್ಮಿ, ಗೊರವನಹಳ್ಳಿಯ ಮಹಾಲಕ್ಷ್ಮಿ, ಅಷ್ಟಲಕ್ಷ್ಮಿಯರ ದಿವ್ಯ ಸ್ವರೂಪಿ, ಅಗಣಿತ ಗುಣಗಳ ನಾಯಕಿ, ಕಾಪಾಡು ಶ್ರೀಲಕ್ಷ್ಮಿ, ಗೊರವನಹಳ್ಳಿಯ ಮಹಾಲಕ್ಷ್ಮಿ. ಅರಿಶಿನ ಕುಂಕುಮನ ತರುವೆ, ಬಳೆ ಬಿಚ್ಚೋಲೆ ಮುಡಿಡುವೆ, ಹೂವು ಮಂತ್ರಾಕ್ಷತೆ ಧೂಪ ದೀಪಗಳ ಅರ್ಚನೆ ನಿನಗೆ ಮಾಡುವೆ, ಆದಿಲಕ್ಷ್ಮಿಗೆ ವಂದಿಸುವೆ, ಕಾಪಾಡು ಶ್ರೀಲಕ್ಷ್ಮಿ, ಗೊರವನಹಳ್ಳಿಯ ಮಹಾಲಕ್ಷ್ಮಿ. ವಿದ್ಯಾ ಬುದ್ಧಿಯ ಕರುಣಿಸು ದೇವಿ, ಪಾಮರರಾಗಿಹ ಭಕುತರಿಗೆ, ಕಾಮಿತ ಫಲಗಳ ನೀಡುವ ತಾಯೇ ವಿದ್ಯಾಲಕ್ಷ್ಮಿಯೇ ವಂದಿಸುವೆ, ಕಾಮಿತ ಫಲಗಳ ನೀಡುವ ತಾಯೇ ವಿದ್ಯಾಲಕ್ಷ್ಮಿಯೇ ವಂದಿಸುವೆ, ಭವ ಭಯ ಹರಿಸುವ ತಾಪವ ನೀಗುವ ರೂಪದಿ ನೀನೇ ಧನಲಕ್ಷ್ಮಿ, ದುರಿತವ ಗೆಲ್ಲುವ ಧೈರ್ಯವ ನೀಡು ಧೈರ್ಯಲಕ್ಷ್ಮಿಯೇ ವಂದಿಸುವೆ, ಕಾಪಾಡು ಶ್ರೀಲಕ್ಷ್ಮಿ, ಗೊರವನಹಳ್ಳಿಯ ಮಹಾಲಕ್ಷ್ಮಿ. ಮಾಡಿದ ಅಡುಗೆಲ್ಲ ಟೇಸ್ಟ್ ಮಾಡಿದ್ದಾರೆ, ಹೇಗಿದೆ ಅಂತ ಕೇಳೋಣ. ಹೆಂಗನ್ಸ್ತು ನಾನು ಮಾಡಿದ ಅಡುಗೆ? ಚೆನ್ನಾಗಿತ್ತಪ್ಪ ಅಡುಗೆ, ಊಟ ಎಲ್ಲನ. ಯಾವ್ದು ಇಷ್ಟ ಆಯ್ತು ನಿನಗೆ ತುಂಬ? ನಂಗೆ ಎಲ್ಲದೂ ಇಷ್ಟ ಆಯ್ತು. ಹ್ಮ್, ಸಾರು ಇಷ್ಟ ಆಯ್ತು.
ಸಾರು ಇಷ್ಟ ಆಯ್ತಾ? ಅಕ್ಕ ನಿಂಗೆ ಹೆಂಗ್ ಅನಿಸ್ತು ಅಡುಗೆ ಊಟ? ಎಲ್ಲರೂ ತುಂಬಾನೇ ಚೆನ್ನಾಗಿತ್ತು. ಹೌದಾ? ತುಂಬ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಗೈಸ್ ಇವ್ರು ನಮ್ಮ ಅಕ್ಕ, ಇವ್ರು ನಮ್ಮ ಅಣ್ಣ. ಅಕ್ಕ ಅಂದರೆ ಅತ್ತಿಗೆ ಆಗಬೇಕು. ಇವ್ರು ನಮ್ಮ ಅಣ್ಣ. ಹೇಗೆ ಅನಿಸ್ತಿದೆ? ಇವರು ಮತ್ತೆ ತಿಂತಾ ಇದ್ದಾರೆ. ಇದು ಬಾಳೆಕಾಯಿ ಪಲ್ಯ ಮಾತ್ರ ಸೂಪರ್ ಮಾಡಿದೆ, ಅದಕ್ಕೆ 2ನೇ ಸರಿ ತಿಂತಾ ಇದ್ದೀನಿ ನಾನು. ಥ್ಯಾಂಕ್ ಯು, ಸೂಪರ್ ಮಾಡಿದ್ದೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗಲೂ ಬರ್ತಾ ಇರಬೇಕು. ಆಯ್ತು, ನಾನು ವೆರೈಟೀಸ್ ಆಫ್ ಅಡುಗೆ ಡೈಲಿ ಇಲ್ಲೇ ಇರ್ತೀವಿ ಬಿಡು. ಡೈಲಿ ಇಲ್ಲೇ ಇರಿ. ನಾನು ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ನಿಮ್ಮ ತಲೆ ಕೂದಲು ಬೆಳೆಸ್ಬಿಡ್ತೀನಿ. ಗೈಸ್ ಮತ್ತೆ ನೀವು ಆಲ್ರೆಡಿ ಒಂದು ವ್ಲಾಗಲ್ಲಿ ನೋಡಿದ್ದೀರಾ ನಮ್ಮ ಅಜ್ಜಿ ಇವಾಗ ಬೆಂಗಳೂರಿಗೆ ಬಂದಿದ್ಯಾ, ವರಲಕ್ಷ್ಮಿ ಹಬ್ಬಕ್ಕೆ ಕರೆದಿದ್ದೀವಿ. ನಿಂಗೆ ಏನು ಅನಿಸ್ತಿದೆ? ನೆನ್ನೆಯಿಂದ ನೋಡ್ತಿದ್ಯಾ ಪ್ರಿಪ್ರೇಷನು, ನಿಂಗೇನು ಅನಿಸ್ತಿದೆ ಹೇಳು? ಒಬ್ಬಟ್ಟು ಮಾಡ್ದೋ, ಕಜ್ಜಿಕಾಯಿ ಮಾಡ್ದೋ, ರವೆ ಉಂಡೆ, ಚಕ್ಲಿ, ನಿಪ್ಪಿಟ್ಟು, ಅಲ್ಲಿಂದ ಕಜ್ಜಾಯ, ಪ್ರತಿಯೊಂದು ಎಲ್ಲ ಮಾಡಿದ್ದೀವಿ. ತುಪ್ಪ ಎಲ್ಲ ಇಕ್ಕಿ ದೀಪ ಹಚ್ಚೈತೆ. ಆಮೇಲೆ ಹಚ್ಚೆಣ್ಣೆ ದೀಪಗಳು ಉರಿತಾವೆ. ದೇವ್ರ ಮನೆಯದು ಇದು ಚೆನ್ನಾಗಿ ಮಾಡಿದ್ದೀವಿ ಎಲ್ಲ. ನಾವು ಲಕ್ಷ್ಮಿ ಕುಣಿಸಿ, ಗಂಗಮ್ಮನ ಕುಣಿಸಿ, 2 ಸೀರೆ ಉಡಿಸಿ ಎಲ್ಲ ಮಾಡಿ 5 ಜನ ಮಂಗಳಾರತಿ ರತ್ನೀರು ಮಾಡಿ ಆರತಿ ಮಾಡಿದ್ದೀವಿ. ಇನ್ನೇನು ಬೇಕು ದೇವ್ರ ಹತ್ರ ಏನೋ ನನ್ನ ಮಕ್ಕಳು ಅಜ್ಜಿ? ಈ ದೇವ್ರ ಹತ್ರ ಏನಂತ ಕೇಳ್ಕೊಂಡಿದ್ಯಾ ಈ ವರ್ಷ? ಈ ವರ್ಷನ ಚೆನ್ನಾಗಿ ಬೇಡ್ಕೊಂಡು ನಮ್ಮ ಮಕ್ಕಳು ಮರಿ ಎಲ್ಲ ಚೆನ್ನಾಗಿ ಮಾಡಿಕೊಳ್ಳಪ್ಪ ಅಂತ ನಾನು ಬೇಡ್ಕೊಂಡಿದ್ದೀನಿ. ಗಾಯ್ಸ್ ನಮ್ಮ ಅಜ್ಜಿ ಎಮೋಷ್ನಲ್ ಆಗ್ತಿದ್ದಾರೆ, ಬಿಡಿ ಪರವಾಗಿಲ್ಲ. ಗೈಸ್ ನಮ್ಮ ಅಣ್ಣನ ಮಗ ಅಪರೂಪಕ್ಕೆ ಬಂದಿದ್ದಾನೆ ನಮ್ಮ ಮನೆಗೆ. ಜಾಸ್ತಿ ಬರೋದೇ ಇಲ್ಲ, ಫುಲ್ ಬ್ಯುಸಿ ಸರ್ರು. ಹೇಗನ್ಸ್ತಿದೆ ಬಂದಿರೋದು? ಎಲ್ಲ ಚೆನ್ನಾಗೈತೆ, ಊಟ ತಿಂಡಿ ಎಲ್ಲ ಚೆನ್ನಾಗೈತೆ. ಪೂಜೆ ಎಲ್ಲ ಚೆನ್ನಾಗೈತೆ. ದೇವ್ರ ಹತ್ರ ಏನೇನು ಬೇಡ್ಕೊಂಡೆ? ದೇವ್ರ ಹತ್ರ ಏನು ಬೇಡ್ಕೊಂಡಿಲ್ಲ, ಚೆನ್ನಾಗಿ ಓದ್ಸಪ್ಪ ಅಂತ ಬೇಡ್ಕೊಂಡೆ. ಓಕೆ, ಅವನಿಗೆ ಚೆನ್ನಾಗಿ ಓದಕ್ಕೆ ಚೆನ್ನಾಗಿ ಓದ್ಕೋಬೇಕಂತ ಬೇಡ್ಕೊಂಡಿದ್ಯಾ? ಓಕೆ. ನೆಕ್ಸ್ಟ್ ನಮ್ಮ ಅತ್ತೆ. ಯಾವತ್ತ ನಮ್ಮ ಫ್ಯಾಕ್ಟ್ರಿ ಎಲ್ಲರೂ ನೋಡಿ ನಗ್ತಾ ಇರ್ತಾರೆ. ಗೈಸ್ ಫೈನಲಿ ನಮ್ಮಮ್ಮ ಮಾತಾಡ್ತಿದ್ದಾರೆ. ಏನನ್ನಿಸ್ತು ಇವತ್ತು? ಹೇಳು. ತುಂಬ ಚೆನ್ನಾಗಿತ್ತು. ನೈಟ್ ಎಲ್ಲ ದೇವ್ರ ಅಲಂಕಾರ ಮಾಡಿದ್ವಿ, ಚೆನ್ನಾಗೆಲ್ಲ ರೆಡಿ ಮಾಡಿದ್ವಿ. ಬೆಳಗ್ಗೆ ಪೂಜೆ ಮಾಡಿದ್ವಿ, ಎಲ್ಲರೂ ಬಂದರು ನೆಂಟರುಗಳೆಲ್ಲ. ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಾಯ್ತು. ತುಂಬ ಖುಷಿನೂ ಆಯ್ತು ಎಲ್ರು ಬಂದಿದ್ವಿ. ಗೈಸ್ ನಮಗೆ ಎಲ್ಲರೂ ಬಂದು ರಿಲೇಟಿವ್ಸ್ ಎಲ್ಲ ಸಕ್ಕತ್ತಾಗಿದೆ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಯಿತು. ಈ ಥರ ಇದೆ ನಮ್ಮದು ಫೈನಲ್ ಲುಕ್. ಗಾಯ್ಸ್ ಈ ವ್ಲಾಗ್ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ಯಾರಿ ಅದೆಲ್ಲ ಹೇಗೆ ಉಡ್ಸಿದ್ದೀವಿ ಅಂತ ನಿಮ್ಗೆ ಇನ್ನೊಂದು ವ್ಲಾಗ್ ಬೇಕಂದರೆ ಸೆಪ್ರೇಟ್ ವ್ಲಾಗ್ ಅದಕ್ಕೋಸ್ಕರ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಮಾಡಿ ಎಲ್ಲರೂ. ಬಾಯ್.